ಬಿಸಿ ಬಿಸಿಯಾದ ಗರಿ ಗರಿಯಾದ ಸ್ವಲ್ಪ ಖಾರ ಇರೋ ಈ ಆಲೂ ಬೋಂಡ ಇವತ್ತು ಹೇಳ್ಕೊಡ್ತೀನಿ. ಇದು ಮುಂಬೈ ಸ್ಟೈಲ್ ಒಳಗ ನಾ ಹೇಳ್ಕೊಡ್ಲಿಕತ್ತೀನಿ. ನೀವು ಬೇಕಾದ್ರೆ ಇದನ್ನ ಪಾವಲ್ಲಿಟ್ಟು ವಡಪಾವ್ ಅಂತಾನು ತಿನ್ರಿ, ಇಲ್ಲ ಸಾಂಬಾರ್ ಚಟ್ನಿ ಜೊತೆನೂ ತಿನ್ಬೋದು. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ಸ್ವಾಗತ. ಈ ಆಲೂ ಬೋಂಡ ಮಾಡ್ಲಿಕ್ಕೆ ಮೊದ್ಲ ಪಲ್ಯ ತಯಾರಿ ಮಾಡೋಣ. ಒಂದ್ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದ್ರೊಳಗ ಸ್ವಲ್ಪ ಸಾಸಿವೆ ಮತ್ತ ಜೀರಿಗೆ ಹಾಕ್ರಿ. ಎಣ್ಣೆ ಏನದ ನೀವು ಎಷ್ಟು ಪಲ್ಯ ಮಾಡ್ತೀರಿ ಅದ್ರ ಕ್ವಾಂಟಿಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕೋಣ, ಇಂಗು ಸ್ವಲ್ಪ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ರಿ, ಅಂದ್ರೆ ಅದರಿಂದ ವಾಸನೆನೂ ಚಲೋ ಬರ್ತದೆ. ಇದು ಒಂದು ಚಮಚ ನಾನು ಉದ್ದಿನ ಬೇಳೆ ಹಾಕಿನಿ, ಒಂದು ಚಮಚ ನಾನಿಲ್ಲಿ ಕಡ್ಲಿಬೇಳೆ ಹಾಕಿನಿ. ಈ ವಡಾಪಾವಿನ ಸಲುವಾಗಿ ಏನು ವಡಾ ಮಾಡ್ತಿರ್ತಾರ ಆ ವಡಾದೊಳಗೆ ಉದ್ದಿನಬೇಳೆ ಕಡ್ಲಿಬೇಳೆ ಹಾಕುದಿಲ್ಲ. ನಿಮಗೆ ವಡಾಪಾವಿಂದು ಡಿಟೇಲ್ ರೆಸಿಪಿ ಬೇಕಾಗಿತ್ತಂದ್ರೆ ನಾನು ಕೆಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ. ಅದ್ರೊಳಗ ನಾನು ವಡಾಪಾವಿಗೆ ಯಾವ ರೀತಿ ವಡಾ ಮಾಡ್ಬೇಕು, ಯಾವ ರೀತಿ ಅದನ್ನ ಸರ್ವ್ ಮಾಡ್ಬೇಕು ಎಲ್ಲವನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಇವಾಗ ಈ ಉದ್ದಿನಬೇಳೆ ಕಡ್ಲಿಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಈ ಹಸಿಮೆಣಸಿನ್ಕಾಯಿ ಮತ್ತೆ ಹಸಿ ಶುಂಠಿ ಎರಡನ್ನೂ ಪೇಸ್ಟ್ ಮಾಡಿ ನಾ ಹಾಕ್ಲಿಕತ್ತೀನಿ. ಹಸಿ ಶುಂಠಿ ಜೊತೆ ನೀವು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೋರಿ, ಯಾರಿಗೆ ಬೇಡ ಅವರು ಸ್ಕಿಪ್ ಮಾಡ್ಬೋದು. ಆಮೇಲೆ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಈಗ ನಾನು ಈ ಹಬೀಜು ಮತ್ತು ಜೀರಿಗೆ ಎರಡನ್ನೂ ಹುರಿದು ಉರುಟುರುಟಾಗಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಯೂಶ್ವಲಿ ನಾನು ಎಲ್ಲ ಪಲ್ಯಗಳಿಗೆ ಹಾಕ್ತಿರ್ತೀನಿ. ಇದ್ರಾಗೂ ಒಂದು 2 ಚಮಚ ಹಾಕಿನಿ. ಇಲ್ಲಾಂದ್ರೆ ನೀವು ಈ ಧನಿಯಾ ಪೌಡರು ಜೀರಿಗೆ ಪೌಡರನ್ನು ಹಾಕ್ಕೋಬೋದು. ಆಮೇಲೆ ಒಂದು 4-5 ಬೇಯಿಸಿಟ್ಟಿರೋ ಆಲೂಗಡ್ಡಿನ ಸುಮ್ಮನೆ ಜಸ್ಟ್ ಸ್ಮ್ಯಾಶ್ ಮಾಡೀನಿ, ಬಹಳ ಕಿವುಚಿಲ್ಲ ನಾನು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕ್ರಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಭಾಳ ಹಾಕ್ಬೇಕು, ಅದರಿಂದ ಟೇಸ್ಟೂ ಭಾಳ ಚಲೋ ಬರ್ತದೆ. ಈ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಅದರಿಂದ ನಾನು ಹಾಕೋ ಹೊಸ ರುಚಿಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಬಹಳನೇ ಲೈಕ್ ಆದರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿರಿ. ಬಹಳ ಮೆತ್ತಗೆ ಕಿವುಚಬಾರ್ದು, ಸ್ವಲ್ಪ ಅಲ್ಲಲ್ಲಿ ಆಲೂಗಡ್ಡೆ ಇದ್ರೆ ನಡೀತದೆ. ಈ ರೀತಿ ಎಲ್ಲ ಪಲ್ಯನ ಮಾಡಿ ಇಟ್ಕೊಳ್ಳೋಣ. ಈಗ ಈ ಆಲೂ ಬೋಂಡ ಮಾಡಲಿಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡೋಣ. 2 ಕಪ್ ಇದು ಕಡ್ಲಿ ಹಿಟ್ಟು ತಗೊಂಡಿನಿ ನಾನು. ನೀವು ನಿಮ್ದು ಎಷ್ಟು ಆಲೂ ಬೋಂಡ ಮಾಡಬೇಕು, ನಿಮ್ಮ ಆಲೂಗಡ್ಡಿದು ಪಲ್ಯ ಎಷ್ಟು ಕ್ವಾಂಟಿಟಿ ಅದ ಅದ್ರ ತಕ್ಕ ಹಾಕೊಳ್ರಿ. 2 ಕಪ್ ಹಾಕೊಂಡಿ ನಾನಿಲ್ಲಿ ಕಡ್ಲಿ ಹಿಟ್ಟು. ಆಮೇಲೆ ಒಂದು ದೊಡ್ಡ ಚಮಚದಿಂದ 1-1.5 ಚಮಚ ನೀವು ಅಕ್ಕಿ ಹಿಟ್ಟು ಹಾಕೋರಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಹಳ ಗರಿ ಗರಿ ಮತ್ತು ಕ್ರಿಸ್ಪಿ ಆಗ್ತದೆ. ಇವಾಗ ಇದನ್ನು ಸ್ವಲ್ಪ ಕಲಿಸ್ಕೊಂಡು ಇದಕ್ಕೆ ಈ ಅಜವಾಯಿನ್ನು ಓಂಕಾಳು ಅಂತೀವಲ್ಲ ಅದನ್ನು ಕೈಯಿಂದ ಸ್ವಲ್ಪ ತಿಕ್ಕಿ ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ನೀವು ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪನೇ ಇದಕ್ಕೆ ನಾವು ಖಾರದ ಪುಡಿ ಹಾಕೋಣ, ಯಾಕಂದ್ರೆ ಸ್ವಲ್ಪ ಕಲರ್ ಕೆಂಪಗೆ ಬರ್ತದೆ, ಬಹಳ ಚಲೋ ಕಲರ್ ಬರ್ತದೆ. ಬಹಳ ಖಾರ ಪುಡಿ ಹಾಕ್ಬೇಡ್ರಿ, ಬಹಳ ಕೆಂಪು ಖಾರ ಹಾಕಿದ್ರೆ ಈ ಆಲೂ ಬೋಂಡದ ಕವರ್ ಏನಿರ್ತದೆ ಮೇಲ್ಗಡೆ ಬಹಳ ಕೆಂಪಗೆ ಚಂದ ಕಾಣೋದಿಲ್ಲ. ಸ್ವಲ್ಪನೇ ಹಾಕೊಂಡ್ರೆ ಸಾಕು. 1-2 ಚಮಚ ಬಿಸಿ ಬಿಸಿ ಕಾಯ್ದಿರೋ ಎಣ್ಣೆ ಹಾಕೋಬೇಕು. 1-2-3 ಚಮಚ ಹಾಕ್ಕೊಳ್ರಿ. ಇದರಿಂದ ಬಹಳ ಹೌರ್ಗೆ ಹಿಟ್ಟಾಗಿ ಬಹಳ ಗರಿ ಗರಿ ಆಗ್ತದೆ. ನೀರನ್ನು ಮಾತ್ರ ನೋಡಿ ಸ್ವಲ್ಪ ಹಾಕೋತ ನಾವು ಇದನ್ನ ಕಲಿಸ್ಬೇಕಾಗ್ತದೆ. ಈಗ ನಾ ಏನು ಹೇಳಿಕತ್ತಿರೋ ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಬಹಳ ಪರ್ಫೆಕ್ಟ್ ಆಗಿ ಹೆಂಗೆ ಹೋಟೆಲ್ ಒಳಗೆ ಸ್ಟ್ರೀಟ್ ಒಳಗೆ ಸಿಗೋ ವಡಾ ಇರ್ತದ ಬೋಂಡ, ಆಲೂ ಬೋಂಡ, ಅದೇ ರೀತಿ ನೀವು ಮಾಡ್ಬೋದು. ಚಂದ ತಿಕ್ಕಬೇಕು, ನೀರನ್ನ ಹಾಕಿ ನೀವು ಒಂದೇ ಸೈಡ್ ಒಳಗೆ ಚಂದ ಇವಾಗ ಹೆಂಗೆ ಕೇಕ್ ಬ್ಯಾಟರ್ ನಾವು ವಿಪ್ ಮಾಡ್ತೀವಲ್ಲ ಅದೇ ರೀತಿ ಕಲಿಸಿ ಒಂದು 5-10 ನಿಮಿಷ ನಾವು ಸೈಡಿಗೆ ನೆನಿಲಿಕ್ಕೆ ಬಿಡೋಣ. ಇವಾಗ ಒಂದು ಸ್ವಲ್ಪ ಹೊತ್ತಾಯ್ತು, ಒಂದು 5-10 ನಿಮಿಷ. ಸ್ವಲ್ಪ ಹಿಟ್ಟು ನೆನೆದದ, ನೀವು ನೋಡ್ಬೋದು. ಸ್ವಲ್ಪ ಹಿಟ್ಟು ಗಟ್ಟಿನೂ ಅನಿಸ್ತಿರ್ತದ, ನೋಡ್ಕೊಳ್ರಿ. ಆಮೇಲೆ ಇದಕ್ಕೆ 1-2 ಪಿಂಚು ಅಂದ್ರೆ 1/4 ಟೀ ಸ್ಪೂನ್ ಅಷ್ಟು ನಾನು ಈ ತಿನ್ನೋ ಸೋಡಾ ಇರ್ತದಲ್ಲ ಅದು ಹಾಕ್ಲಿಕತ್ತೀನಿ. ಆ ಸೋಡಾದ ಮೇಲೆ ಸ್ವಲ್ಪ ನೀರ್ ಹಾಕಿ ಕಲಸ್ರಿ, ಅಂದ್ರೆ ಎಲ್ಲ ಕಡೆ ಹೊಂದ್ಕೋತದ. ಸೋಡಾ ಹಾಕಿದ ತಕ್ಷಣ ಈ ರೀತಿ ಕೈಯಿಂದ ಚಂದ ಬೇಗನೆ ಕಲಿಸ್ಬೇಕಂದ್ರೆ ಹಿಟ್ಟು ಉಬ್ಬಿ ಬರಬೇಕು ಚಲೋ, ಅದ್ರೊಳಗೆಲ್ಲ ಹಿಂಗ ಏರಿಯೇಷನ್ ಆಗ್ಬೇಕು. ಆ ರೀತಿ ಬಹಳ ಫಾಸ್ಟ್ ಆಗಿ ಕಲಿಸ್ಕೋಬೇಕು. ಇವಾಗ ಈ ಕಡೆ ಈ ಆಲೂಗಡ್ಡಿದು ಸಣ್ಣ ಸಣ್ಣ ಉಂಡಿಗಳನ್ನ ನಾ ಮಾಡ್ಕೊಂಡಿನಿ. ಆಮೇಲೆ ಇದು ಹಿಟ್ಟಿನೊಳಗೆ ಅದ್ದಿದ ಮೇಲೆ ಮತ್ತೆ ಸೈಜ್ ದೊಡ್ಡದಾಗ್ತದೆ. ಅದಕ್ಕೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ನೀವು ಮಾಡ್ಕೊಳ್ರಿ. ಈ ರೀತಿ ನಾನು ಮಾಡಿ ಇಟ್ಕೊಂಡಿನಿ. ಆಮೇಲೆ ನಾವು ಕಲಸಿರೋ ಹಿಟ್ಟು ಬಹಳ ಪರ್ಫೆಕ್ಟ್ ಅದರದ್ದು ಕನ್ಸಿಸ್ಟೆನ್ಸಿ ಇರಬೇಕು. ಅಂದ್ರೆ ನಾವು ಈಗ ಹಿಟ್ಟಿನೊಳಗೆ ಈ ಆಲೂ ಬೋಂಡನ ನಾವೇನು ಅದ್ದುತ್ತೀವಿ ಮೇಲೆ ಒಂದು ದಪ್ಪದ ಕೋಟಿಂಗ್ ಬರಬೇಕು. ಆ ರೀತಿ ಹಿಟ್ಟು ಗಟ್ಟಿ ಇರಬೇಕು.
ಪೂರ್ತಿ ತೆಳು ಇದ್ರೆ ಏನಾಗ್ಬಿಡ್ತದೆ, ಅಂಟ್ಕೊಳ್ಳೋದೇ ಇಲ್ಲ, ಅದ್ರ ಮೇಲೆ ಎಲ್ಲ ಜಾರಿ ಹೋಗ್ಬಿಡ್ತದೆ. ಅದಕ್ಕೆ ಹಿಟ್ಟು ಕಲಸುವಾಗ ಮಾತ್ರ ನೀವು ಸ್ವಲ್ಪ ಲಕ್ಷ್ಯದಿಂದ ನೀವು ಅದನ್ನ ಹಿಟ್ಟು ಕಲ್ಸ್ಕೊಳ್ರಿ. ಈ ಆಲೂಗೊಂಡದೊಳಗೆ ನೀವು ಬೇಕಾದ್ರೆ ಈ ಫ್ರೋಝನ್ ಮಟರ್ ಅಂತೀವಲ್ಲ, ಫ್ರೋಝನ್ ಬಟಾಣಿ ಕಾಳು ಇಲ್ಲ ಬೇಯಿಸಿರೋ ಬಟಾಣಿ ಕಾಳುಗಳನ್ನ ಹಾಕೋರಿ. ಉಳ್ಳಾಗಡ್ಡಿ ಬೇಕಾದ್ರೆ ನೀವು ಉಳ್ಳಾಗಡ್ಡಿನ ಹಾಕೋರಿ. ಈಗ ನಾ ಹೇಳ್ಕೊಟ್ಟಿರೋ ಬೋಂಡನ್ನ ನೀವು ಲೋ ಟು ಮೀಡಿಯಂ ಫ್ಲೇಮ್ ಒಳಗ ಚಂದ ಮ್ಯಾಲೆ ಬ್ರೌನ್ ಆಗುವವರೆಗೂ ಕರ್ಕೋರಿ. ನೀವು ಇದನ್ನ ಪಾವ್ ಒಳಗ ಇಟ್ಕೊಂಡು ತಿನ್ಬೋದು. ಆಮೇಲೆ ನೀವು ಬೇಕಾದ್ರೆ ಕಾಯಿ ಚಟ್ನಿ, ಪುದೀನ ಚಟ್ನಿ ಇಲ್ಲ ಸಿಹಿ ಚಟ್ನಿ ಯಾವ್ದು ಜೊತೆನೂ ತಿನ್ನಿರಿ. ಇಲ್ಲ ಹಾಗೆ ಬರೆ ಬಾಯಿಂದ ಹಾಗೆ ತಿಂದ್ರೂ ಬಹಳ ಟೇಸ್ಟಿಯಾಗಿರ್ತದೆ. ಈ ಬಿಸಿ ಬಿಸಿಯಾದ ಗರಿ ಗರಿಯಾದ ಈ ಬೋಂಡಾನ ನಾನು ಇವತ್ತು ಪುದೀನ ಚಟ್ನಿ ಮತ್ತು ಈ ಸಿಹಿ ಹುಣಸೆಹಣ್ಣಿನ ಚಟ್ನಿ ಅದ್ರ ಜೊತೆ ಸರ್ವ್ ಮಾಡ್ಲಿಕತ್ತೀನಿ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ. ಥ್ಯಾಂಕ್ ಯು.